ನಾನು ನಮ್ಮ MLA ನಿಮ್ಮ ಹಾಲಿ MLA ಸಮೃದ್ಧಿ ಮಂಜುನಾಥ್ ನಾನೇ ಸ್ವತಃ ಮಾತಾಡ್ತೀನಿ. ನೋಡಪ್ಪ, ನಿನ್ನ ಕಾಲಾವಧಿ ಇದೆ, ನೀನು MLA ಆಗಿದೆಯಾ, ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದೀಯಾ, ಅದ್ರಲ್ಲಿ ಅನುಮಾನ ಇಲ್ಲ. ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ, ಅವ್ರಿಗೆ ನೀನು ಅಲ್ಲಿ ಸೈಟ್ಗಳು ಹಂಚಿ ಕೊಟ್ಬಿಡ್ಬೇಕು, ನಿನ್ನ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಪರ್ಸನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ. ಅದಾಗಲೇಬೇಕು, ನನ್ನ ಕನಸು ಅದು ನನ್ನ ಕನಸು. ಬಹಳ ಒದ್ದಾಡಿದ್ದೀವಿ. ಮೆಕ್ಯಾನಿಕ್ಸ್ ಅಂಬೇಡ್ಕರ್ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಬಹಳ ಪ್ರಯತ್ನ ಮಾಡಿದ್ವಿ ಸೈಟ್ಗಳು ಕೊಡಬೇಕು ಅಂತ. ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ ಕಳಿಸಿದೆ, ಕಂಪ್ಯೂಟರ್ ಫೀಡ್ ಮಾಡಿ. ಅದ್ಯಾಕೆ ಇನ್ನೂ ಆಗಲಿಲ್ಲ. ನಾನು ನಮ್ಮ MLA ನಿಮ್ಮ ಹಾಲಿ MLA ಸಮೃದ್ಧಿ ಮಂಜುನಾಥ್ ನಾನೇ ಸ್ವತಃ ಮಾತಾಡ್ತೀನಿ. ನೋಡಪ್ಪ, ನಿನ್ನ ಕಾಲಾವಧಿ ಇದೆ, ನೀನು MLA ಆಗಿದೆಯಾ, ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದೀಯಾ, ಅದ್ರಲ್ಲಿ ಅನುಮಾನ ಇಲ್ಲ. ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ, ಅವ್ರಿಗೆ ನೀನು ಅಲ್ಲಿ ಸೈಟ್ಗಳು ಹಂಚಿ ಕೊಟ್ಬಿಡ್ಬೇಕು, ನಿನ್ನ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಪರ್ಸನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ. ಅದಾಗಲೇಬೇಕು, ನನ್ನ ಕನಸು ಅದು ನನ್ನ ಕನಸು. ಬಹಳ ಒದ್ದಾಡಿದ್ದೀವಿ. ಮೆಕ್ಯಾನಿಕ್ಸ್ ಅದೇ ಅಲ್ಲಿ ರಸ್ತೆ ಇರಲಿಲ್ಲ, ಅಲ್ಲಿ ಕುಡಿಯಕ್ಕೆ ನೀರು ಇರಲಿಲ್ಲ, ವಿದ್ಯುತ್ ಶಕ್ತಿ ಅಭಾವ ಇತ್ತು. ಎಲ್ಲ ಮಾಡಿದ್ದನ್ನೆಲ್ಲ ನಮ್ಮ ಮೆಕ್ಯಾನಿಕ್ ಕೇಳಿ, ಏನಪ್ಪ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡ್ಕೊಟ್ಟಿದ್ದೀನಿ. ಅದೇ ತರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ, ಎಲ್ಲೆಲ್ಲಿ ಸ್ಮಶಾನಗಳಿಲ್ಲ, ತಹಸೀಲ್ದಾರ್ ಹೇಳಿ ಎಲ್ಲ ಮಾಡಿದ್ದೀನಿ. ಎಲ್ಲ ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ. ನಾನು ಮಾಜಿ ಮಂತ್ರಿ, ಮಾಜಿ MLA ಈ ಜಾಗದಲ್ಲಿ. ಆಮೇಲೆ ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ದು ನಡೆಯುತ್ತೆ. ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಏನೋ ತೊಂದರೆ ಇದ್ರೆ ನನ್ನ ಹತ್ರ ಬನ್ನಿ, MLA ಹತ್ರ ಹೋಗಿ, ಆಗಿಲ್ಲ ನನ್ನ ಹತ್ರನೇ ಬನ್ನಿ, ನನ್ನ ಕೈಗಿಲ್ಲಾದ ಸಹಾಯ ನಾನು ಮಾಡ್ತೀನಿ. ನಿಮ್ಮ ಕಷ್ಟ ಸುಖಗಳಿಗೆ, ನಿಮ್ಮ ನೋವಿಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ, ಇನ್ನೇನಾದರೂ ಏನೋ ತೊಂದರೆಗಳಿದ್ರೆ ಯಾವುದೇ ಇದರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂತ ಕೇಸಿಗೆ ತಗೊಂಬನ್ನಿ, ನಾನು ನೇರ ಮಾತಾಡ್ತೀನಿ. ಯಾಕಂದ್ರೆ ವಿನಾಕಾರಣ ನಮ್ಮವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಹಳ್ಳಿಗಳಲ್ಲಿ, ಅದಾಗಬಾರ್ದು. ಈಗ ಕಡಿಮೆ ಆಗಿದೆ. ನಾನಿದ್ದಾಗಂತೂ ಮಾಡಕ್ಕೆ ಯಾರು ಬಿಡ್ತಾ ಇರಲಿಲ್ಲ, ಪೊಲೀಸ್ ಹೇಳಿದ್ರು ಹಂಗೇನಾದ್ರೂ ಒದ್ದು ಒಳಗಡೆ ಹಾಕಿ ಅಂತ. ಅದಾಗಬಾರ್ದು. ಆಮೇಲೆ ಇದು ಅನ್ಟಚಬಲ್ ಕೇಸ್ ಇದೆಯಲ್ಲ, ಅಟ್ರಾಸಿಟಿ ಕೇಸು, ಅದು ಹಾಕ್ಲೇಬಾರ್ದು. ನಾನು ಗಮನ ತರದೆ ಅಂತ. ಅದನ್ನು ಅಷ್ಟೇ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ, ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಎಲ್ಲ ನಿಮ್ಗೆ ಗೊತ್ತಿದೆ. ಆ ತರ ನಾನು 5 ವರ್ಷ ಆಡಳಿತ ಮಾಡಿದ್ದೀನಿ. ನಿಮ್ಮ ಸಹಾಯ ನಮ್ಮ ಜನಾಂಗ ಸರ್ಕಾರ, ಎಲ್ಲಾ ಜನಾಂಗದ ಸಹಕಾರ ನನಗಿತ್ತು, ಇಲ್ಲ ಅಂತಲ್ಲ. ಅದರಲ್ಲೂ ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವು, ನಾನು ಇವರು ಬಿಟ್ಟೋದ್ರೂ ನನ್ನ ಇಟ್ಕೊಂಡಿದ್ದಿಲ್ಲ. ಈ ಪ್ರೀತಿ ವಿಶ್ವಾಸ ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೀನಿ. ನಮ್ಮವರು, ನಮ್ಮ ಜನಾಂಗದವ್ರು ಪ್ರತಿಯೊಬ್ಬರು, ನಮ್ಮ ಜನ ಎಲ್ಲ ಮಾತಾಡ್ತಾರೆ, ಎಲ್ಲಾ ಲೀಡರ್ಗಳು ನಂಗೆ ಮಾತಾಡ್ತಾ ಇರ್ತಾರೆ. ಮೊದಲು ಮಾತಾಡೋದಕ್ಕಿಂತಲೂ ಈಗ ನಾನು ಊರು ಬಿಟ್ಟು ಹೋದ್ಮೇಲೆ ಎಲೆಕ್ಷನ್ ನಿಲ್ದೇ ಇದೆ ಕಾರಣದಿಂದ ಅಲ್ಲಿ ಹೋದ ಏನೋ ಆಯ್ತು, ಈಗ ಜಾಸ್ತಿ ಜನ ನನ್ನಂತ ಮಾತಾಡೋದು. ಚೆನ್ನಾಗಿದ್ದೀರಾ ಸರ್, ಬಾಗುಂಡಾರ, ಹೊಸ್ತಾರ, ಒಚ್ಚಣ್ಣ, ಮೀರೆ, ಉಂಡಾಳ್, ಸುಂಡೆ ಹಿಂಗೆಲ್ಲ ಮಾತಾಡ್ತಾರೆ. ಆಯಾ ಹೊಸ್ತಾನ ಟೈಮ್ ರಾನಿ ಅಂತ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ, ఎవడో వచ్చే కైలేదబ్బా దానికి టైం రావాలా, ఆమె చూస్తాము అంత. ఏం సార్ పోయిస్ని ఎవరికి చెప్పేది, ఎంజనాకి చెప్పేదేನೋ, నాకేం పోలా ಅಂತ పోಯಿಸ್ನಿ ಅಂತೆ. కానీ ಸರ್ ಹೋಗ್ಕೊಡ್ದ ಹಿಂದೆ ಅಂತ ಏನೇನೋ ಹೇಳ್ತಾರೆ ಅವ್ರು ಹೇಳೋದು ಒಳ್ಳೇದಕ್ಕೆ. ಹಿಂಗಾಗಿ ನಮ್ಮ ಜನ, ನಮ್ಮ ತೆಲುಗು ಮಾತಾಡೋ ಭಾಷಿಕರು ಇರ್ಬೋದು, ಕನ್ನಡದವ್ರು ಇರ್ಬೋದು, ನಾವೆಲ್ಲ ಅಣ್ಣ ತಮ್ಮಂದಿದ್ದಂಗೆ. ಈಗ ನೋಡಪ್ಪ, ಈಗ ಸಲಾರ್ ಸಿನಿಮಾ ಬಂತು, ಅದರ ಸಲಾರ್, ಬಾಹುಬಲಿ, ಇವೆಲ್ಲ ಯಾರು ಅದರಲ್ಲಿ ದಲಿತರು, ಕಟ್ಟಪ್ಪ, ಇವರೆಲ್ಲ ದಲಿತರು. ಕಟ್ಟಪ್ಪ ಇದೆ ಬಾಹುಬಲಿಲಿ, ದಲಿತನಾಗಿರೋದು ಕಟ್ಟಪ್ಪ ಯಾವ್ದೋ ಒಂದು ಸ್ಟೋರಿಯಲ್ಲಿ. ಅದನ್ನ ತಗೊಂಡ್ಬಂದು ಈ ಬಾಹುಬಲಿಗೆ ಹಾಕೊಂಡ್ಬಿಟ್ರೆ ಕಟ್ಟಪ್ಪನ. ನಮ್ಮನವನು ಕಟ್ಟಪ್ಪ, ನಮ್ಮವನು, ಅವನು ಬಾಹುಬಲಿಗಿಂತ ಗಟ್ಟಿಗ ಅಂತೆ. ಆದ್ರೆ ಹೀರೋನೇ ಪ್ರಭಾಸ್. ಅರ್ಥ ಆಯ್ತಾ? ಮಗಧೀರದಲ್ಲಿ ಕಾಲಭೈರವ ಇದ್ದಾನಲ್ಲ, ಅವನು ನಮ್ಮನೆ ದಲಿತ. ಇವೆಲ್ಲ ತಿಳ್ಕೋಬೇಕು ಇಷ್ಟೇ. ನಾವು ನಮ್ಮವ್ರು ಎಷ್ಟು ಸ್ಟ್ರಾಂಗ್ ಅಂತ. ನಾವು ಮನಸ್ಸು ಮಾಡಿದ್ರೆ ಒಂದು ದೊಡ್ಡ ಸೈನ್ಯನೇ ಕಟ್ಬೋದು, ಯಾರನ್ನ ಬೇಕಾದ್ರೆ ಎದುರಿಸ್ಬೋದು. ಅಂದ್ರೆ ಒಳ್ಳೇದಕ್ಕೆ, ಸುಮ್ಮನೆ ದೌರ್ಜನ್ಯ ಮಾಡಕ್ಕಲ್ಲ, ಒಳ್ಳೆಗೆ. ನಮ್ಗೇನೋ ತೊಂದರೆಗಳಾದಾಗ ನಾವೆಲ್ಲ ಬೀದಿಗಿಳಿಬೇಕು, ನಾವು ಹೋರಾಟ ಮಾಡಬೇಕು. ಅಂಬೇಡ್ಕರ್ ಹೋರಾಟ ಮಾಡಿಲ್ಲ ಅಂದ್ರೆ ಎಲ್ಲಿ ನಾವು ಇಲ್ಲಿ ಇರ್ತಾ ಇಲ್ಲ, ಯಾರು ಇರ್ತಾ ಇಲ್ಲ, ಈ ಪೊಸಿಷನ್ ಅಲ್ಲಿ ಯಾರು ಇರ್ತಾ ಇಲ್ಲ. ಈ ತಗೊಳ್ಳಿ, ನಮ್ಮವರೆಲ್ಲ ಎಲ್ಲ ಗ್ರಾಜುಯೇಟ್ಸ್ ಸ್ಟೇಜ್ ಮೇಲೆ ಇರೋದೆಲ್ಲ ನಮ್ಗೆ ಗೊತ್ತಿದ್ದಂಗೆ ಎಲ್ಲ ವಿದ್ಯಾವಂತರೆ, ಎಲ್ಲ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕಲ್ತಿರೋ, ಪ್ರಪಂಚ ಜ್ಞಾನ ಇದೆ, ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ. ನಮ್ಮವ್ರು ಯಾರೇ ಆಗ್ಬೋದು. ಆದರೆ ನನ್ಗೊಂದು ಆಸೆ ಅಂದ್ರೆ, ಇಲ್ಲಿ ನಮ್ಮ ಜನಾಂಗದ 50,000 ಜನಸಂಖ್ಯೆ ಇದೆ. ಅದು ಬಹಳ ಖುಷಿ ನನಗೆ. ಇಷ್ಟು ಜನ ಇದ್ಕೊಂಡು ನನ್ನೊಂದು ಗಲಾಟ ಗದ್ದಲ ಇಲ್ಲದಂಗೆ ನೋಡ್ಕೊಂತಾರೆ. ಮುಂದೆ ಏನು ತೊಂದರೆ ಆಗ್ಬೋದು, ನಮ್ಮವರು ಅನುಕೂಲವಾಗಿರ್ಬೇಕು, ಎಲ್ಲ ಸವಲತ್ತುಗಳು ಪಡ್ಕೊಳ್ಳಿ. ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಬಂದಿದೆ. ಈಗ ಶಕ್ತಿ ಯೋಜನೆ ಇರ್ಬೋದು, ಆಮೇಲೆ ನಮ್ಮ
ಹೆಣ್ಮಕ್ಳಿಗೆ 3,000 ಕೊಡ್ತಾರಲ್ಲ, 2,000 ಅದು, ಆಮೇಲೆ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಅನ್ಎಂಪ್ಲಾಯ್ಸ್ ಯೂತ್ಗೆ 3,000 ಯುವನಿಧಿ, ಆಮೇಲೆ 1,500 ಡಿಪ್ಲೊಮಾ ವರ್ಕರ್ಸ್ಗೆ, ಇವೆಲ್ಲ ನೀವು ಪಡ್ಕೋಬೇಕು. ಅದು ಶಕ್ತಿ ಯೋಜನೆ, ಬಸ್ ಸಂಚಾರ. ಸೊ ಇವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ, ಆಮೇಲೆ ನನ್ನಿಂದ ಏನಾದರೂ ನೀವು ಸಹಾಯ ಬಯಸಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಏನೇ ಕಷ್ಟಗಳು ಬಂದಾಗ ನನ್ನ ಫೋನ್ ನಂಬರ್ ಇಟ್ಕೊಳ್ಳಿ. ಯಾರು ಬೇಕಾದ್ರೂ 24 ಗಂಟೆ ಮಾತಾಡ್ಬೋದು, ನಾನು ಮಾತಾಡ್ತೀನಿ, ನಿಮ್ಮ ಕಷ್ಟಗಳನ್ನು ಸ್ಪಂದಿಸ್ತೀನಿ. ಮೊದಲು ನಾವು ನಮ್ಮ ಜನಾಂಗದ ಯೋಗಕ್ಷೇಮ, ಯಾಕಂದ್ರೆ ಹಿಂದುಳಿದರೆ ನಾವು ಮುಂದೆ ಬರೋದೇ ನಮ್ಮ ಧ್ಯೇಯ. ಅದಕ್ಕೆ ಏನೆಲ್ಲ ಬೇಕು ಸಹಾಯ ನಾನು ಮಾಡ್ತೀನಿ. ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನಾದರೂ ಈ ತರ ಇದ್ದಾಗ, ಮುಖ್ಯವಾದ ಕಾರ್ಯಕ್ರಮಗಳನ್ನ ನಮ್ಮ ಮುಖಂಡರಿಗೆ ಕೇಳ್ಕೊಂಡು ಇಷ್ಟೇ, ನೀವು ಕರೀರಿ, ನಾನು ಫ್ರೀ ಆಗಿದ್ದಾಗ ನಿಜವಾಗ್ಲೂ ಬರ್ತೀನಿ. ನಾನು ಬಹಳ ಸಂತೋಷ ಬಂದು ಇಂಥ ಕಾರ್ಯಕ್ರಮಗಳು ಭಾಗವಹಿಸೋದು. ಇದೇ ಕಾರ್ಯಕ್ರಮ 2 ವರ್ಷದ ಮುಂದೆ DVG ಇದರಲ್ಲಿ ನಾನು ಮಾತಾಡಿದ್ದೆ, ಗಡಿ ಭವನದಲ್ಲಿ. ಇದು 2ನೇ ಸರಿ ನಾನು ಬಂದಿರೋದು. ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳಿರಲಿ ಅದನ್ನ ಜಾರಿಗೆ ತರುವಂಥದ್ದು ಸರ್ಕಾರದ ಕರ್ತವ್ಯ ಹೆಂಗೇನೋ ಆ ಥರ ಕಾರ್ಯಕ್ರಮಗಳ ಅಟೆಂಡ್ ಆಗೋದು ನನ್ನ ಕರ್ತವ್ಯ. ನಾನು ಬರ್ತೀನಿ ಅಂತ ಹೇಳ್ತಾ ನಿಮ್ಗೆ ಮಾತು ಕೊಟ್ಟೆ ನಾನು ನನ್ನ ಮಾತು ಮುಗಿಸ್ತೀನಿ. ಈ ದೇವರಿಗೆ ಒಂದು ಹೊಸ ಶುಭಾಶಯಗಳು ಮತ್ತೆ ಕೋರ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.